ವಿಶ್ವದಲ್ಲಿ ಈ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಲೇ ಇಲ್ಲ ಅಂದರೆ ವಿನಾಶದ ಅಂಚಿಗೆ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ಈಗಾಗಲೇ ಆ ಒಂದು ಹಂತವನ್ನು ನಾವು ತಲುಪಿದ್ದೀವಿ. ಇವತ್ತು ವಾತಾವರಣದ ವೈಪರೀತ್ಯ ಭಾಳ ಏರುಪೇರಾಗ್ತಾ ಇದೆ. 47-50% ಸಮೇತ ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಇವತ್ತು ಉಷ್ಣಾಂಶ ಈಗಾಗಲೇ ಇಲ್ಲಿ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವಕ್ಕೂ ಕೂಡ ಒಂದು ಇತಿಶ್ರೀ ಆಡಬೇಕು ಅಂದರೆ ಒಂದು ಸಮತೋಲನವನ್ನು ನಾವು ಕಾಪಾಡ್ಕೋಬೇಕಾಗ್ತೈತೆ. ಈ ಒಂದು ಪರಿಸರದ ಸಮತೋಲನತೆ ಇಲ್ಲ ಅಂದರೆ ಒಂದು ಕಡೆ ನಿಜಕ್ಕೂ ಕೂಡ ಈ ಮನುಷ್ಯ ಜಾತಿ ಮತ್ತು ಎಲ್ಲ ಜೀವಿಗಳು ಕೂಡ ಇವತ್ತು ವಿನಾಶವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಅನಿವಾರ್ಯ ಇವತ್ತೇನಾದರೂ ಕೂಡ ಉಳಿದಿರ್ತಕ್ಕಂಥ ಒಂದು ಏಕೈಕ ಮಾರ್ಗ ಅಂದರೆ ನಾವು ಗಿಡ ಮರಗಳನ್ನು ನೆಡ್ತಕ್ಕಂಥದ್ದು. ಈ ಗಿಡ ಮರಗಳನ್ನ ನೆಟ್ಟು ನಾವು ಏನಾದ್ರೂ ಕೂಡ ಸಂರಕ್ಷಣೆಯನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಒಂದು ಗುಂಡಿಯನ್ನ, ನಮ್ಮ ಒಂದು ವಿನಾಶವನ್ನ ನಾವೇ ಕೂಡ ಇವತ್ತು ನಮ್ಮ ಎದುರಿಗೆ ಸೃಷ್ಟಿ ಆಗ್ತಕ್ಕಂಥ ದಿನಗಳು ಇವತ್ತು ತುಂಬಾ ಹತ್ರದಲ್ಲಿರೋದ್ರಿಂದ ಕುಟುಂಬಕ್ಕೆ ಒಂದು ಮರವನ್ನ ಅವರ ಮನೆ ಮುಂದಾಗ್ಲಿ, ಅವರ ಜಮೀನನ್ನಾಗ್ಲಿ ಎಲ್ಲಾದ್ರೂ ಕೂಡ ಪ್ರತಿ ವರ್ಷ ಒಂದೊಂದು ಗಿಡವನ್ನ, ಅವ್ರ ಕಾಡು ಗಿಡಗಳನ್ನ, ಅದರಲ್ಲೂ ಕೂಡ ಕಾಡು ಗಿಡಗಳನ್ನ ಬೆಳೆಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವತ್ತು ಎಲ್ಲಿ ಸಾರ್ವಜನಿಕ ಸ್ಥಳಗಳು ಇರ್ತವೆ, ಮತ್ತೆ ಎಲ್ಲಿ ಇವತ್ತು ಮೈದಾನಗಳು ಇರ್ತವೆ, ಎಲ್ಲಿ ಗಿಡ ಮರಗಳನ್ನ ಬೆಳೆಸೋದಿಕ್ಕೆ ಸಾಧ್ಯ ಆಗ್ತದೆ ಅಂತ ಜಾಗಗಳೆಲ್ಲವೂ ಕೂಡ ಒಂದು ವಿಶೇಷವಾಗ್ತಕ್ಕಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಹೊಂದಿ ಒಂದೊಂದು ಗಿಡಗಳನ್ನ ನೆಡ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಅವಾಗ ಮಾತ್ರ ಏನಾದ್ರೂ ಕೂಡ ಈ ಒಂದು ಸಮತೋಲನವನ್ನ, ಪರಿಸರ ಸಮತೋಲನವನ್ನ ಕಾಪಾಡಿದ್ದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈಗಾಗಲೇ ನಮ್ಮ ಏನು ಸಿರಾ ಒಂದು ಬಯಲು ಸೀಮೆಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಉಷ್ಣಾಂಶನೂ ಕೂಡ ಜಾಸ್ತಿ ಇರೋದ್ರಿಂದ ನಾವಿದನ್ನ ಏನಾದ್ರೂ ಒಂದು ಬೆಂಗಳೂರು ಸಿಟಿ ಟೈಪ್ ಏನಾದ್ರೂ ಕೂಡ ಮಾಡಬೇಕು ಅಂದ್ರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸ್ತಕ್ಕಂಥದ್ದು ಇವತ್ತು ಅನಿವಾರ್ಯ ಆಗಿದೆ. ಈಗಾಗಲೇ ಪಟ್ಟಣವೂ ಕೂಡ ಸಾಕಷ್ಟು ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಿದೆ, ವಿಸ್ತಾರವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಏನು ಮನೆಗಳು ಇವತ್ತು ನಾವು ಬೆಳೆದಂತ ರೀತಿಯಲ್ಲಿ ಬಡಾವಣೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ಗಿಡ ಮರಗಳನ್ನು ಕೂಡ ಹೆಚ್ಚು ಹೆಚ್ಚು ಬೆಳೆಸ್ತಕ್ಕಂಥದ್ದು ಅನಿವಾರ್ಯ ಸಂದರ್ಭ ಆಗಿರೋದ್ರಿಂದ ಇವತ್ತು ನಮ್ಮೆಲ್ಲರ ಅದೊಂದು ಜವಾಬ್ದಾರಿ, ನಮ್ಮ ಕರ್ತವ್ಯ. ನಾವು ಗಿಡ ಮರಗಳ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ಈ ಒಂದು ಸಿರಾ ನಗರವನ್ನ ಒಂದು ಬೆಂಗಳೂರಿನ ಒಂದು ಉದ್ಯಾನ ನಗರಿ ಯಾವ ರೀತಿ ಆಗಿದೆ ಅದೇ ರೀತಿ ಸಿರಾ ನಗರವು ಕೂಡ ಒಂದು ಉದ್ಯಾನ ನಗರಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಈ ಮಟ್ಟಿಗೆ ಎಲ್ಲರೂ ಕೂಡ ನಾವೆಲ್ಲರೂ ಸಂಕಲ್ಪವನ್ನು ಮಾಡಬೇಕಾಗ್ತದೆ. ಸ್ವಪ್ರೇರಣೆಯಿಂದ ಗಿಡ ಮರಗಳನ್ನ ನಡೆಸ್ತಕ್ಕಂಥ ಒಂದು ಮನಸ್ಥಿತಿಯನ್ನ, ಇಚ್ಛಾಶಕ್ತಿಯನ್ನ ನಾವೆಲ್ಲರೂ ಕೂಡ ಪಟ್ಟಣದ ನಾಗರಿಕರು ಇವತ್ತು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ, ಈ ಗಿಡ ಮರಗಳನ್ನು ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಅವುಗಳನ್ನ ರಕ್ಷಣೆ ಮಾಡಿ ಅವುಗಳನ್ನ ಮರವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ಕೂಡ ತಾವೆಲ್ಲರೂ ಕೂಡ ಹೊರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ವಿಶ್ವ ಪರಿಸರ ದಿನ ಇವತ್ತು ನಮ್ಮೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಜವಾಬ್ದಾರಿ ಬರಲಿ, ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಆಸಕ್ತಿ ನಮ್ಮೆಲ್ಲರಲ್ಲೂ ಕೂಡ ಮೂಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಕೇಂದ್ರದಲ್ಲಿ ಎಸ್.ಆರ್. ಗೌಡರ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀ ಎಸ್.ಆರ್. ಗೌಡ್ರವರ ನೇತೃತ್ವದಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ವಿ. ಇವತ್ತು ಗಿಡ ನಾವು ನೆಟ್ಟಿದ್ರೆ ಮುಂದೆ ಮನುಕುಲಕ್ಕೆ ತುಂಬ ತೊಂದರೆ ಆಗುತ್ತೆ. ಗಿಡ ಮರ ಇದ್ರೆ ಮಾನವಕುಲ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಇವಾಗ ಅವಲ್ಲೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಿಸಿಲು ಜಾಸ್ತಿ ಆದಷ್ಟು ಮನುಷ್ಯನಿಗೆ ತುಂಬ ತೊಂದರೆ ಆಗುತ್ತೆ ಯಾವುದೇ ಒಂದು ಇದಕ್ಕೆ. ಹಾಗಾಗಿ ಎಲ್ಲ ನಾಗರಿಕರು ಗಿಡ ಮತ್ತು ಗಿಡ ನೆಟ್ಟು ಮರವನ್ನು ಪೋಷಿಸುವ ಮುಖಾಂತರ ಸಹಕರಿಸಬೇಕಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಕೇಳಬೇಕು. ಮಳೆ ಬರಬೇಕು ಅಂತಂದರೆ ಗಿಡಗಳನ್ನು ಹೆಚ್ಚಾಗಿ ನೆಡಬೇಕು. ಅದರಿಂದ ಮೋಡ ಹೆಚ್ಚಾಗಿ ನಮಗೆ ಮಳೆ ಬರುತ್ತೆ ಅಂತ. ಈ ದಿನ ಎಲ್ಲಿನ ಎಫೆಕ್ಟು ಇದು ಇಡೀ ಪ್ರಪಂಚದಾದ್ಯಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಗಿಡ ಮರಗಳನ್ನು ನಾವು ನಾಶ ಮಾಡಿದ್ರೆ ಖಂಡಿತ ಮನುಕುಲದ ನಾಶವಾದಂತೆ ಅಂತ. ಹಾಗಾಗಿ ನಾವೆಲ್ಲರೂ ಇಂದಿನಿಂದಲೇ ಪಣ ತೊಡೋಣ. ಪ್ರತಿಯೊಬ್ಬರು ಸಹಿತ ಮನೆಗೊಂದು ಗಿಡ ನೆಟ್ಟರು ಸಾಕು. ನಮ್ಮ ಇಡೀ ಶಿರಾ ಟೌನಲ್ಲಿ 16,000ಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ. ಅಷ್ಟು ಸಸಿಗಳಾದರೆ ಸಾಕು. ಇರ್ತಕ್ಕಂಥ ಉಷ್ಣದ ವಾತಾವರಣವನ್ನು ಅದು ಎಲ್ಲದನ್ನು ಸೆಳೆದುಕೊಳ್ಳುತ್ತೆ, ಉಷ್ಣತೆ ಕಡಿಮೆ ಆಗುತ್ತೆ. ನಾವೆಲ್ಲರೂ ಸಹಿತ ಈಸಿಯಾಗಿ ನಾವು ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಶಿರಾ ಟೌನ್ನಲ್ಲಿ ನಾವು ಇದೇ ಕಳೆದ ವರ್ಷ ವಿಶ್ವ ಪರಿಸರ ದಿನಾಚರಣೆಯಲ್ಲಿ
ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಸುಮಾರು ಒಂದು 25-30 ಗಿಡಗಳನ್ನ ಹಾಕಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಬಂದಿದೆ ಗಿಡಗಳು. ಹಾಗೆಯೇ ಏನಂದ್ರೆ ಪಬ್ಲಿಕ್ಕಲ್ಲಿ ನಾವು ಗಿಡ ನೆಟ್ಟಾಗ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ದೊಡ್ಡ ಜವಾಬ್ದಾರಿ. ಹಾಗೆಯೇ ಬಟ್ ನಾವು ಏನು ನಮ್ಮ ಪಾರ್ಕ್ ಅಂತ ಮಾಡಿದ್ದೀವಿ, ಆ ಪಾರ್ಕ್ನ ಎಲ್ಲರಿಗೂ ಫೆನ್ಸಿಂಗ್ ಇರ್ತಕ್ಕಂಥವಕ್ಕೆ ಈ ವರ್ಷನೇ ನಾವೆಲ್ಲನೂ ಗಿಡಗಳನ್ನ ಇಡಲಿಕ್ಕೆ ನಗರಸಭೆ ವತಿಯಿಂದ ಗಿಡಗಳನ್ನ ಇಟ್ಟು ಬೆಳೆಸಲಿಕ್ಕೆ ನಾವು ಖಂಡಿತ ಮುನ್ನಡೆಯನ್ನು ಇಡ್ತೀವಿ. ಹಾಗೆಯೇ ನಾನು ಸಾರ್ವಜನಿಕ ಬಂಧುಗಳಿಗೆ ಎಲ್ಲರಿಗೂ ನಮ್ಮ ಜನಪ್ರತಿನಿಧಿಗಳು ಕೇಳ್ಕೊಳ್ಳೋದಿಷ್ಟೇ, ತಮಗೆ ಎಲ್ಲಿ ಜಾಗ ಇದೆ ಅಲ್ಲಿ ಪಾರ್ಕನ್ನು ಮಾಡ್ತಕ್ಕಂಥದ್ದು, ಹಾಗೆ ಗಿಡಗಳನ್ನು ನೆಡ್ತಕ್ಕಂಥದ್ದು, ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಸಾರ್ವಜನಿಕರು ಹೆಚ್ಚಿನದಾಗಿ ಭಾಗವಹಿಸಬೇಕು. ನಮಗೆ ಗಿಡಗಳು ಬೇಕು ಅಂತಂದರೆ ನಾವು ಅರಣ್ಯ ಇಲಾಖೆ ಜೊತೆ ಮಾತಾಡ್ತೀವಿ. ನಮಗೆ ಒಂದು ಮನೆಗೆ ಒಂದು ಗಿಡ ನೆಟ್ಟರೆ ಸಾಕು, ಖಂಡಿತ ನಮ್ಮ ಸಿಟಿ ತುಂಬ ಸ್ವಚ್ಛವಾಗಿ ಕಾಣಿಸುತ್ತದೆ ಅಂತ ಹೇಳ್ತಾ